ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು. ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ. ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ. ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ 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 ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿಯೆಂಬ ಯಾವ ಅರಂತರನ್ನ ಮನದಲ್ಲಿ ನೆನೆಸುತ್ತಾ ಶ್ರೀ ದುಂಡಿ ಬಸವೇಶ್ವರ ನಾಟ್ಯ ಸಂಘ ಹುಲಿಗೋಳ್ ತಾಲೂಕು ಜಿಲ್ಲಾ ಗದಗ ಇವರ 22ನೆಯ ಕಲಾಕುಸುಮ ನಾಟಕ ಮನಮೆಚ್ಚಿದ ಮೈಲಾರಿ ಎಂಬ ನಾಟಕವನ್ನ ಇವತ್ತು ನಮ್ಮೆಲ್ಲರ ಮುಂದೆ ಅವರು ಪ್ರಸ್ತುತಿ ಪಡಿಸ್ತಾ ಇದ್ದಾರೆ. ಆ ನಾಟಕದ ಕಾರ್ಯಕ್ರಮದ ಅಂಗವಾಗಿ ಇಂದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಮರಿ ರುದ್ರಶರಣರು ವಹಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ರುದ್ರಶರಣರು ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಸಂಘದ ಅಧ್ಯಕ್ಷರಾದಂತ ಶ್ರೀ ಶಿವಪ್ಪ ನೇರಿಗೆ ಅವರು ವಹಿಸ್ಕೋಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೇವೆ. ಅದರಂತೆ ದಯಮಾಡಿ ಶಾಂತ ರೀತಿಯಿಂದ ಕುತ್ಕೊಂಡ್ರೆ ನಮಗೆ ಮಾತಾಡಕ್ಕೆ ಅನುಕೂಲ ಆಗುತ್ತಾ. ಇನ್ನು ಈ ಕಾರ್ಯಕ್ರಮದ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಮತಿ ತಾಯಿ ಶೋಭಾ ಹುಲಿಗಳವರು ಈ ಸನ್ಮಾನದ ಒಂದು ಆತಿಥ್ಯವನ್ನ ವಹಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಅದರಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅದೇ ರೀತಿಯಾಗಿ ಯಾರು ಏನು ಕಥೆ ಮಾಡ್ಬಿಡ್ರೆ ಅಧ್ಯಕ್ಷರಾದ ಶ್ರೀ ಶಿವಪ್ಪ ನಿರಲ್ಗಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರನ್ನು ಗ್ರಾಮದ ಪರವಾಗಿ ಈ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಶರಣಪ್ಪ ಕಡಿಯವರಿಗೆ ಮುತ್ತಪ್ಪ ಸೊಂಡಿ ಅವರು ಬಂದು ಮಾಲಾರ್ಪಣೆ ದೇವರಾಜ್ ಮಂಡಲಿಗಿರಿ ಅವರು ಸನ್ಮಾನಿ ಅವರನ್ನ ಸನ್ಮಾನಿಸಬೇಕು. ಇನ್ನು ರಂಜಾನ್ ಸಾಬ್ ಇನ್ನೋರ್ವ ಅತಿಥಿ ಮಲ್ಲಪ್ಪ ಇವರಿಂದ ನಾಟಕ ಇವರನ್ನ ಸನ್ಮಾನಿಸುವುದು ಬಹಳ ಅತ್ಯತ್ಯ. ಮೈಲಾರಪ್ಪ ನಿಂಗಪ್ಪ ಅದ್ದಿಯವರು ವೇದಿಕೆಗೆ ಇನ್ನೋರ್ವ ಕಥೆಗಾರ ಧನ್ಯವಾದಗಳು. ಉದ್ಘಾಟನೆ
ನಾನಿಲ್ಲಿ ಹುಲಿಗಳ ಗ್ರಾಮಕ್ಕೆ ಬಂದದ್ದು. ಅವಾಗಿಂದ ಬಂದಾಗಿಂದ ತಟ್ಟು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಾಟಕಗಳಿಗೆ ಇಲ್ಲಿ ಗೀಳು ಬಹಳಷ್ಟು ಕಲಾವಿದರು ಇಲ್ಲಿ ಬಾರಿಸೋರು, ಹಾಡೋರು, ಕುಣಿಯೋರು ಎಲ್ಲ ನಾವು ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಈ ಗ್ರಾಮದಲ್ಲಿ ಅದಕ್ಕೆ ಸ್ವಲ್ಪ ಉತ್ತೇಜನ ಬಹಳಷ್ಟಿದೆ. ಅದನ್ನು ನೋಡಿ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಈ ನಾಟಕದ ಗೀಳು ನಮಗೂ ಬಹಳ ಇತ್ತು. ಗದಗದಲ್ಲಿ ಶ್ರೀಪಾದ್ ಗರುಡರವ್ರದ್ದು ದೊಡ್ಡ ನಾಟಕದ ಒಂದು ಅವರು ಬಹಳ ನಾಟಕಗಳನ್ನು ಮಾಡಿದ್ರು, ಶ್ರೀಪಾದ್ ಗರುಡ ಮತ್ತು. ಅದರಲ್ಲಿ ನಮ್ಮ ತಂದೆಯವರು ನಾಟಕಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿಕೊಡ್ತಾ ಇದ್ರು. ಅವಾಗ ಸಣ್ಣವರಿದ್ದ ತಟ್ಟು ನಾವು ನಾಟಕಗಳಿಗೆಲ್ಲ ನಮ್ಮ ತಂದೆಯವ್ರ ಹಿಂದೆ ಹೋಗ್ತಾ ಇರ್ತಿದ್ವಿ. ಅವಾಗಿಂದನ ನಾಟಕದ ನಮಗೂ ಸ್ವಲ್ಪ ಹುಚ್ಚು ಭಾಳದೆ. ಅದ್ರ ಹಾಡುಗಳನ್ನು ಹಾಡೋದು. ನಾಟಕದಲ್ಲಿ ಕೆಲಸನ ಮಾಡಿಲ್ಲ, ಆದ್ರೆ ಹಾಡುಗಳನ್ನು ಬಹಳಷ್ಟು ಹಾಡಿದೀವಿ ನಾವು. ರಂಗಗೀತೆಗಳು ಅಂತ ಹೇಳಿ ಆಕಾಶವಾಣಿಯಲ್ಲಿ ಅದರಲ್ಲಿ ಎಲ್ಲ ಬರ್ತಾ ಇರ್ತಾವೆ ನಮ್ಮ ಹಾಡುಗಳೆಲ್ಲ. ಬಹಳ ಸುಂದರವಾದಂತಹ ಹಾಡುಗಳು. ಅದರದ್ದು ಒಂದು ಇಲ್ಲಿ ನಾಟಕ ಯಾವತ್ತೂ ನಡೀತಾ ಇರ್ತದಲ್ಲ, ನನಗೆ ಬಹಳ ಹುರುಪನಿಸ್ತಿರ್ತದೆ. ಈ ಊರಿನ ಗ್ರಾಮಸ್ಥರು ಅದಕ್ಕೊಂದು ಉತ್ತೇಜನ ಕೊಟ್ಟು ವರ್ಷ ಒಂದೊಂದು ಜಾತ್ರೆಯಲ್ಲಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಮಕ್ಕಳಿಗಾಗಲಿ ಅಥವಾ ಕಲಾವಿದರಿಗಾಗಲಿ ಒಂದು ಉತ್ತೇಜನ ಕೊಡುವಂಥ ಒಂದು ಸನ್ನಿವೇಶ ಇಲ್ಲಿ ಇದೆ ಅಂತ ಇದನ್ನೆಲ್ಲ ನೋಡಿ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ನನ್ನನ್ನು ಸನ್ಮಾನ ಮಾಡಿದ್ದಾರೆ. ಸನ್ಮಾನಕ್ಕೆ ನಾನು ಅರ್ಹಳಿದ್ದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್ಕಾರದವರು ಒಂದು ನನಗೆ ಇದನ್ನು ಮಾಡಿಕೊಟ್ಟಾಗ ಬಹಳಷ್ಟು ದಿವಸ ಅದರಲ್ಲಿ ನಾಟಕದ ಹಾಡುಗಳನ್ನು ಕೂಡ ನಾನು ಹಾಡಿದ್ದೀನಿ. ನಾಟಕದ ಹಾಡುಗಳು ಆಕಾಶವಾಣಿಯಲ್ಲಿ ಬರ್ತಾ ಇರ್ತವೆ, ಮತ್ತು ದೂರದರ್ಶನದಲ್ಲಿ ಕೂಡ ಈ ನಾಟಕದ ಹಾಡುಗಳು ಅಂದ್ರೆ ಚುರುಮರಿ ಕೃತ ನಾಟಕ, ನಮ್ಮ ಶ್ರೀಪಾದ್ ಗರುಡವರ ನಾಟಕ, ಬಹಳ ಸುಂದರವಾದಂತಹ ನಾಟಕಗಳನ್ನು ನಾನು ನೋಡಿದ್ದೀನಿ. ಈಗ ಕೂಡ ಇಲ್ಲಿ ವರ್ಷ ಇದೊಂದು ನಾಟಕ ಮಾಡೋದು ನೋಡಿ ನನಗೆ ಬಹಳ ಸಂತೋಷ ಅನಿಸ್ತದೆ. ಇದನ್ನು ಮುಂದುವರಿಸ್ಕೊಂಡು ನೀವು ಹೋಗ್ಬೇಕು. ಎಲ್ಲದರಿಗೆ ಕಲಾವಿದರಿಗೆ ಇದು ಒಂದು ಉತ್ತೇಜನ ಆಗ್ತದೆ. ಇದು ಒಂದು ನೋಡುವುದರಿಂದ ಮಾನಸಿಕ ದಳ್ಕೊಂಡ್ರಂತಹ ರೈತರಿಗೆ ಈ ನಾಟಕಗಳನ್ನು ನೋಡುವುದರಿಂದ ಮನಸ್ಸಿಗೆ ಒಂದು ಉಮೇದು ಅನಿಸ್ತಿರ್ತದೆ. ಈ ಬಾರಿಸೋದು ಇದು ಎಲ್ಲ ಹಳೆ ಇದು ನನಗೆಲ್ಲ ನೆನಪಾಗ್ತಾ ಇದೆ. ಕಾಲ್ಪೆಟ್ಟಿಗೆ ಮೇಲೆ ಬಾರಿಸೋದು, ಸಣ್ಣ ಮಕ್ಕಳೆಲ್ಲ ಮುಂದೆ ಬಂದು ಕೊಡೋದು, ಇವೆಲ್ಲ ಮೊದಲಿಂದ ನೋಡ್ತಾ ಇದ್ದೀನಿ ನಾನು. ನನ್ನ ಹಿಂದಿನ ನೆನಪುಗಳು ನನಗಿದನ್ನ ನಾಟಕಕ್ಕೊಂದು ನೆನಪನ್ನು ಮಾಡಿಕೊಟ್ಟಾವ. ಈ ಕಾರ್ಯಕ್ರಮವನ್ನು ನೀವು ವರ್ಷ ಮಾಡ್ರಿ, ಒಳ್ಳೆ ಕಾರ್ಯಕ್ರಮ ಇದು. ಮತ್ತು ಕಲಾವಿದರಿಗೆ ಒಂದು ಉತ್ತೇಜನ ಕೊಡುವಂತಹ ಇದೊಂದು ಸನ್ನಿವೇಶ ಅಂತ ತಿಳ್ಕೊಂಡು ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶೃಂಗೇರೇಶ್ವರ ಮಠದ ಅಧಿಪತಿಯಾದಂಥ ಪೂಜ್ಯ ಕುಮಾರಸ್ವಾಮಿ ಅವರೇ, ನಮ್ಮ ಊರಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಉಪಾಧ್ಯಕ್ಷರೇ ಹಾಗೂ ಸಂಗೀತ ಕೋಗಿಲೆ, ಸಂಗೀತ ಸಾಮ್ರಾಟ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ, ನಾಡಗೀತೆಯನ್ನು ಬರೆದಿರತಕ್ಕಂಥ ಊರಿಗೋಳ ನಾರಾಯಣರವರ ವಂಶಸ್ಥರಾದಂಥ ಶೋಭಾತಾಯಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶೋಭಾತಾಯಿ ಊರಿಗೋಡ್ರವರೇ, ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಗುರು ಹಿರಿಯರೇ, ನನ್ನ ಆತ್ಮೀಯ ಸ್ನೇಹಿತರೇ, ಈ ನಾಟಕಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. 22ನೇ ಕಲಾಕುಸುಮವನ್ನು ಇವತ್ತು ಆಡಿ ತೋರ್ತಾ ಇದ್ದಾರೆ. ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ನಮ್ಮ ಉದಯವಾಗಲಿ ಎಂಬ ಚೆಲುವ ಕನ್ನಡ ನಾಡು ಗೀತೆಯನ್ನು ಬರೆದ ಮಹಾನ್ ಕವಿಗಳಾದ ನಾರಾಯಣರಾಯರು, ಇವರು ಹುಲಿಗೋಳದ ನಾರಾಯಣರಾಯರ ವಂಶಸ್ಥರಾದ ನಮ್ಮ ಶೋಭಾತಾಯಿ ಹುಲಿಗಳವರ ಅವರಿಗೆ ನಾವು ಈಗ ಸನ್ಮಾನವನ್ನು ಮಾಡಿ ನಮ್ಮ ಕೂಲಿಗೆ ಕರೆಗೊಟ್ಟು ಬಂದು ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಕ್ಕಂದಿರಾದ ಶ್ರೀಮತಿ ಮುತ್ತಕ್ಕ ಹುಲ್ಗುಂಡೆ ಅವರಿಗೆ, ಮುತ್ತಕ್ಕ ಪೂಜಾರಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.